ವಿಧಾನಸಭೆ ಕಲಾಪ ಆರಂಭದಲ್ಲಿ ಇದೀಗ ಟ್ಯಾಬ್ಗೆ ಬೇಡಿಕೆ ಇಡಲಾಗಿದೆ. ಅಜೆಂಡಾ ನೋಡೋಕೆ ಟ್ಯಾಬ್ಗೆ ಪ್ರಭು ಚೌಹಾಣ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇವತ್ತು ಸದನದಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಉಪಯೋಗ ಮಾಡೋದಾದ್ರೆ ಕೊಡೋಣ, ಟ್ಯಾಬ್ ಕೊಡೋಣ, ಅದಕ್ಕೆ ಟ್ರೈನಿಂಗ್ ಪಡಿಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಪ್ರಭು ಚೌಹಾಣ್ಗೆ ಸ್ಪೀಕರ್ ಯುಟಿ ಖಾದರ್ ಸಲಹೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಟ್ರೈನಿಂಗ್ ತಗೊಳ್ಳಿ, ಕೊಡ್ತೀವಿ, ಅದರಲ್ಲಿ ಏನಿದೆ ಅಂತ ಹೇಳಿದ್ದಾರೆ. ಟ್ಯಾಬ್ ಕೊಡೋಣ, ಅದಕ್ಕೆ ಟ್ರೈನಿಂಗ್ ಪಡಿಬೇಕು ಅಂತ ಹೇಳಿದ್ದಾರೆ. ಇವತ್ತು ವಿಧಾನಸಭೆ ಕಲಾಪ ಆರಂಭದಲ್ಲೇ ಟ್ಯಾಬ್ಗೆ ಬೇಡಿಕೆ ಇಡಲಾಗಿದೆ. ಅಜೆಂಡಾ ನೋಡ್ಲಿಕ್ಕಾದ್ರೂ ನಮಗೆ ಟ್ಯಾಬ್ ಬೇಕು ಅಂತ ಹೇಳಿ ಪ್ರಭು ಚೌಹಾಣ್ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ನೀವು ಅದನ್ನ ಯೂಸ್ ಮಾಡೋದಾದ್ರೆ ಕೊಡೋಣ, ಆದ್ರೆ ಅದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ, ಟ್ರೈನಿಂಗ್ ಪಡಿಬೇಕು ಅಂತ ಹೇಳಿ ಬಿಜೆಪಿ ಶಾಸಕರಾಗಿರುವಂತಹ ಪ್ರಭು ಚೌಹಾಣ್ಗೆ ಸ್ಪೀಕರ್ ಖಾದರ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಇವತ್ತು ವಿಧಾನಸಭೆ ಕಲಾಪದ ಆರಂಭದಲ್ಲೇ ಈ ರೀತಿಯಾದಂತಹ ಬೇಡಿಕೆ, ಬಹುಶಃ ಬೇರೆ ಯಾವುದೋ ಚರ್ಚೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬೇರೆ ಚರ್ಚೆ ಆಗ್ತಾ ಇದೆ. ಇವತ್ತು ಟ್ಯಾಬ್ ಬೇಡಿಕೆಯನ್ನ ಇಟ್ಟಿದ್ದಾರೆ ಆರಂಭದಲ್ಲೇ, ಅದರಲ್ಲೂ ಕೂಡ ಬಿಜೆಪಿ ಶಾಸಕ ಪ್ರಭು ಚೌಹಾಣ್. ಹಾಗಾಗಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವಕಾಶ ಪಾಪ ನಮ್ಮ ಡಾಕ್ಟರ್ ಅವರು ಅವರೆಲ್ಲ ಹೋಮ್ ಮಿನಿಸ್ಟರ್ ಬೇರೆ ರಾಜೀನಾಮೆ ಕೊಡ್ತಾ ಇದ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವಕಾಶ ಕೊಟ್ಟಿದ್ದೀರಾ. ನಿನ್ನೆನೂ ಕೂಡ 2 ದಿನದಿಂದ ಫೋನ್ ಮಾಡಿ ಆರೋಗ್ಯನೂ ಕೂಡ ವಿಚಾರಿಸಿದ್ದೀರಾ, ಧನ್ಯವಾದಗಳು. ಸ್ವಲ್ಪ ಪರವಾಗಿಲ್ಲ, ಎಲ್ಲರಿಗೂ ಕಾಯಿಲೆ ಆಗಿದೆ, ನನಗೂ ಬಂದಿದೆ. ವೆದರ್ ಚೇಂಜ್ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪುಸ್ತಕ ಇಲ್ಲಪ್ಪ, ರಾಜ್ಯದ ವಿಧಾನಮಂಡಲದಲ್ಲಿ ರಾಜ್ಯಪಾಲರ ಭಾಷಣ ನಮ್ಮ ಸಂವಿಧಾನದತ್ತವಾಗಿ ಸ್ವಾತಂತ್ರ್ಯ ಬಂದಾಗಿಂದ ನಡ್ಕೊಂಡ್ ಬಂದಿರೋ ಒಂದು ಪದ್ಧತಿ. ಸೊ ನಾವು ಅದನ್ನ ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀರಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ಮಂಡ್ರೆ ಅವರ ಪ್ಯಾರಾ 5ರಲ್ಲಿ ಮನ್ರೇಗಾ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಖಾತ್ರಿಯ ಹೊಸ ವಿಬಿ ಗ್ರಾಮ್ ಜಿ ಕಾಯ್ದೆ ಕಿತ್ತುಕೊಂಡಿದೆ ಅಂತ ಹಾಕಿದ್ದಾರೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ವಾ, ಅಥವಾ ಸರ್ಕಾರನೇ ಹೇಳಿ ಮಾಡಿಸಿದ್ಯಾ? ಕಾಯ್ದೆ ಇರೋದು ಸುರೇಶ್ ಕುಮಾರ್ ಅವರು, ಕಾಯ್ದೆ ಇರೋದು ವಿಬಿ ಜಿ ರಾಮ್ ಜಿ ಕಾಯ್ದೆ ಇರೋದು, ಕಾಯ್ದೆ ಆಗಿರೋದು